ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಪಲಕ್ಕಲಿಂದ ಬಜ್ಜಿ ಮಾಡುವ ಇದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿರ್ತಾವೆ. ನಾನು ಮಾಡಿ ನೋಡಿದೆ. ಇವತ್ತು ನನ್ನ ಮಗಳಿಗೆ ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೋಡಿ, ಎಲೆ ತಗೊಂಡು ನಾನು ಸ್ವಲ್ಪ ಉದ್ದ ಹಿಂಗಿರಬೇಕು, ಹಾಕಕ್ಕಾರ ಬಜ್ಜಿ ಹಾಕಕ್ಕಾರ ಚೆನ್ನಾಗಿರ್ತವೆ. ತೊಳೆದು ಒಂದು 15 ಎಲೆ ನಾನು ತೊಳೆದು ಸೈಡಿಗೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಒಂದು ಬಟ್ಲ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಬಜ್ಜಿ ಹಿಟ್ಟು ಗೊತ್ತಲ್ಲ ಎಲ್ಲರಿಗೆ. ಒಂದು ಬಟ್ಲ ನಾನು ಬಜ್ಜಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ಪೂನು ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಕಲಸಿ ಇಟ್ಟಿದ್ದೀನಿ. ಬಜ್ಜಿ ಮಾಡೋ ವಿಧಾನ ನೋಡ್ಕೊಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಪಲಕ್ಕೆ ಸೊಪ್ಪಿಲಿಂದ ನಾನು ಬಜ್ಜಿ ಮಾಡೋ ವಿಧಾನ ತೋರಿಸ್ತಂತಂದಲ್ಲ. ಒಂದೇ ಸ್ಪೂನು ನಾನು ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಕಡಲೆ ಹಿಟ್ಟು ಎರಡು ಸೇರಿಸಿದ್ದೀನಿ, ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಸೈಡಿಗೆ. ಈಗ ಒಂದು ಬಟ್ಲಲ್ಲಿ ಅಕ್ಕಿ ನಾನು ಸ್ವಲ್ಪ ಓಂಕಾಳು ಹಾಕ್ತಾಯಿದ್ದೀನಿ. ಇದರಲ್ಲಿ 1/4 ಸ್ಪೂನ್, ಸ್ವಲ್ಪ ಟೇಸ್ಟ್ಗೋಸ್ಕರ. ಸ್ವಲ್ಪ ಜೀರಿಗೆ ಪುಡಿ, ಒಂದು ಚಿಟಿಕೆ ಅಷ್ಟು ಜೀರಿಗೆ ಪುಡಿ, ಒಂದು ಚಿಟಿಕೆ ಸೋಡಾ ಹಾಕ್ತಾ ಇದ್ದೀನಿ. ನೋಡಿ, ಜಾಸ್ತಿ ನಾನು ಸೋಡಾ ಹಾಕಲ್ಲ, ಏನು ಮಾಡಿದ್ರೆ ಬಿಡೋಣ. ಒಂದು ಚಿಟಿಕೆ ಅಷ್ಟು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1/4 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಬೇಕಂದ್ರೆ ನಾವು ಆಮೇಲೆ ಹಾಕಿ ನಾನು ಈಗ ಒಂದು ಸ್ವಲ್ಪ 1-2 ಸ್ಪೂನು ನಾನು ಬಿಸಿ ಎಣ್ಣೆ ಕಲಿಸ್ತಾ ಇದ್ದೀನಿ. 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕೆರೆಯಾಗಿ ಬರ್ತಾವಂತ 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಸಾಕು. ಇದೊಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ ನಾವು ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ. ನೀರು ಹಾಕಿ ನಾವು ಎಷ್ಟು ಬೇಕಾಗ್ತೈತೆ ಅಷ್ಟು ನೀರು ಹಾಕಿಂದ ಕಲ್ಸ್ಕೊಳಕ್ಕೆ ಹೋಗೋಣ. ಒಂದು ಅದ ಬರೋ ತಕ್ಕ ನಾವು ಕಲಿಸ್ಬೇಕಾಗೈತೆ ನೀರು ಹಾಕಿ. ಪಾಲಕ್ ಸೊಪ್ಪು ನಾನು ಕ್ಲೀನ್ ಮಾಡಿ ತೊಳೆದು ಮೊದಲಿಗೆ ಸೈಡಿಗೆ ಇಟ್ಕೊಂಡಿದ್ದೀನಿ. ಒಂದು 15 ಎಲೆ ಇರ್ಬೋದು. ತುಂಬಾ ಟೇಸ್ಟಾಗಿತ್ತು. ಮೊನ್ನೆ ಮಾಡಿದ್ದೆ ನಾನು ಮನೇಲಿ. ನಮ್ಮ ಮಗಳು ಮತ್ತು ಇಷ್ಟ ಆಯಿತು, ಮಾಡಿಕೊಡು ಅಂದು. ಅದಕ್ಕೆ ಮಾಡಿ ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾ ಬಜ್ಜಿಗೆ ಕಲಿಸ್ವಲ್ಲ ಅಷ್ಟು ನೀವು ಗಟ್ಟಿಯಾಗಿ ಕಲಿಸ್ಬೇಡ್ರಿ, ಸ್ವಲ್ಪ ತಳ್ಳಗಿರಬೇಕು. ಆವಾಗ ಆ ಎಲೆಗೆ ಚೆನ್ನಾಗಿ ಹತ್ತುತ್ತಾ ಇದೆ. ಅದಕ್ಕೋಸ್ಕರ ನೋಡಿ, ಬಜ್ಜಿಗೆ ಸ್ವಲ್ಪ ಗಟ್ಟಿ ಇರ್ತಾಯಿದೆ. ಇದಕ್ಕೆ ಕರೆಕ್ಟ್ ಅದ. ಈಗ ನಾವು ಉಪ್ಪು ನೋಡ್ಕೊಂಬಿಡೋಣ ಸ್ವಲ್ಪ ಟೇಸ್ಟು. ನೋಡಿ, ಗಂಟಲು ತನಕ ನಾವು ಕಲಿಸ್ಬೇಕು ನೀಟಾಗಿ. ನೋಡಿ, ಕಸಿತಾಯ್ತು. ನೋಡಿ, ಈ ಥರ ಇರಬೇಕು ಹಿಟ್ಟು. ನೋಡಿ, ಈ ಥರ ಇರಬೇಕು. ಅದ ನೋಡಿ, ಈ ಥರ ಅದೇ ಇರಬೇಕು. ನೋಡ್ತಾ ಇರ್ಬೋದು. ಈಗ ಆಗಿದೆ ಇದು. ನಾವು ಉಪ್ಪು ನೋಡ್ಕೊತೀನಿ ಒಂದು ಸ್ವಲ್ಪ ಟೇಸ್ಟು. ನೋಡಿ, ನಾವು ಕೊರೆಯಕ್ಕೆ ಬೇಕಾದ್ದು ಎಣ್ಣೆ ಬಿಸಿಗಿಟ್ಟಿದ್ದೆ ನಾನು ಮೊದಲಿಗೆ. ಹಿಟ್ಟು ಕಲಿಸ್ಕೊಂಡ್ರೆ ಬಿಸಿ ಆಗ್ತಾಯಿದೆ ಅಂತ. ಈಗ ಎಣ್ಣೆ ಬಿಸಿಯಾಗಿದೆ ಅಂತ ನೋಡೋಣ. ಸ್ವಲ್ಪ ಹಾಕಿ ನೋಡ್ತೀನಿ. ಒಂದು ಆಗಿದೆ. ಈಗ ನಾವು ಬಜ್ಜಿ ಹಾಕೋಣ. ಉದ್ದ ಎಲೆ ಹಿಂಗಿರ್ಬೋದು, ಏನಾಗಲ್ಲ. ನೋಡು, ಎಲೆ ನಾನು ಹಿಂಗೆ ಹಿಡ್ಕೊಂಡು ನೀಟಾಗಿ ಈ ಕಡೆಗೆ ನೋಡಿ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕೋದು ಬೇಡ. ನೀವು ದೊಡ್ಡ ಪಾತ್ರೆ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಯಾರಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಲ್ಲಿ. ಈಗ ಇನ್ನೊಂದು ಕಡೆಗೆ ತಿರುಗಾಕೋಣ.
ಅಕ್ಕಿ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ, ಗರಿ ಗರಿಯಾಗಿ ಕೂಡ ಬರ್ತಾವ. ಅದಕ್ಕೋಸ್ಕರ ನಾನು ಸ್ವಲ್ಪ ಟೇಸ್ಟ್ಗೆ ಅಂತ ಹಾಕ್ತೀನಿ. ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸಿಕ್ ಮಾಡ್ಬೋದು. ನಾ ಕೊರೆಯೋಕ್ಕಾರ ಜಾಸ್ತಿ ಉರಿಟ್ಕೊಳಕ್ಕೆ ಹೋಗ್ಬೇಡ್ರಿ, ಮೀಡಿಯಮಲ್ಲಿ ಇಟ್ಕರಿ. ನೋಡಿ ಇದಾಗಿದೆ, ತೆಗಿತಾ ಇದ್ದೀನಿ. ಮತ್ತೆ ಸ್ವಲ್ಪ ಜಾಸ್ತಿ ಗಟ್ಟಿ ಕಲಿಸ್ಕೊಂಡ್ಬಿಟ್ರೆ ಎಲೆ ಚೆನ್ನಾಗಿ ಕರ್ಮ್ ಅನ್ನಲ್ಲ. ಸ್ವಲ್ಪ ನೀರನ್ನ ಕಲಿಸಿದ್ರೆ ಎಲೆ ಸೂಪರಾಗಿ ಕರ್ಮ್ ಅಂತ ಇರ್ತದೆ. ಅದಕ್ಕೋಸ್ಕರ ನೀಟಾಗಿ ಹಿಂಗೆ ಹಚ್ಕೋಬೇಕಿದು. ಪಾಲಕ್ ಸೊಪ್ಪು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ವ, ಅದಕ್ಕೋಸ್ಕರ ಮಾಡಿ ತೋರ್ಸೋಣ. ನಾ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಮಾಡೋ ಬದಲು ಹಿಂಗೆ ಎಲೆ ಇದ್ದರೆ ಮಾಡ್ಬೋದು, ತುಂಬಾ ಟೇಸ್ಟಾಗಿರ್ತಾವೆ. ಈಗ ಇನ್ನೊಂದು ಕಡೆಗೆ ತಿರುಗಾಕೋಣ. ಎಲ್ಲ ನೊರೆಲ್ಲ ಹೋಗ್ಬೇಕು, ನಾವೆಲ್ಲವರೆಗೆ ನಾವು ಬೆಳೆಸ್ಬೇಕಾಗ್ತದೆ. ಏನು ಬಬಲ್ಸ್ ಬರ್ತೈತೆ ಅವು ನಿಲ್ಲಬೇಕು, ಆವಾಗ ಟೇಸ್ಟು ಚೆನ್ನಾಗಿ ಬರ್ತವೆ. ಆ ಬಜ್ಜಿ ಮಾಡೋಕ್ಕಾರ ಕೂಡ ಅಷ್ಟೇ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಇದಾಗಿದೆ, ತೆಗೆಯೋಣ. ನೋಡಿ ತೆಗಿತಾ ಇದ್ದೀನಿ. ನೋಡಿ ಪಾಲಕ್ ಸೊಪ್ಪಿನ ಬಜ್ಜಿ ರೆಡಿಯಾಗಿದೆ. ನಾವು ಮೆಣಸಿನ್ಕಾಯಿ ಬದಲು ಈ ಥರ ಎಲೆಯಿಂದ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಾಗಿರ್ತದೆ. ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಹೇಗೆ ಬಂದಿದೆ ಕಮೆಂಟ್ನಲ್ಲಿ ತಿಳಿಸ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಲೈಕ್ ಮಾಡಿರಿ. ಇಲ್ಲಿ ನೋಡಿ ನಾನು ಮುರ್ದು ತೋರಿಸ್ತೀನಿ ಎಷ್ಟು ಸೂಪರಾಗಿ ಬಂದಿದ್ದಾವೆ. ತುಂಬಾ ಟೇಸ್ಟ್ ಚೆನ್ನಾಗಿರ್ತಾವೆ. ನೀವು ಮನೇಲಿ ಮಾಡ್ಕೆ. ಥ್ಯಾಂಕ್ ಯು.